ಸರ್ ಬೀದಿ ಬದಿ ವ್ಯಾಪಾರಿಗಳು ಚಿಕ್ಕಬಳ್ಳಾಪುರಕ್ಕೆ ಒಂಥರ ಅವರು ಉಸಿರಿದ್ದಂಗೆ. ಯಾಕೆಂದರೆ ಸಾವಿರಾರು ಕುಟುಂಬಗಳಿದ್ದಾವೆ, ಅವ್ರನ್ನ ಕಾಪಾಡೋದು ನನ್ನ ಜವಾಬ್ದಾರಿ ಶಾಸಕನಾಗಿ. ಸೊ ಇಲ್ಲಿ ಹೂವಿನ ವ್ಯಾಪಾರಿಗಳು ನಾಳೆ ನ್ಯಾಷನಲ್ ಹೈವೇ ಎಕ್ಸ್ಟೆನ್ಷನ್ ಏನಾದರೂ ರಸ್ತೆ ಎಕ್ಸ್ಪ್ಯಾಂಡ್ ಆದರೆ ಅವ್ರಿಗೇನು, ನನಗೆ 2 ಡೇಸ್ ಬ್ಯಾಕು ನ್ಯಾಷನಲ್ ಹೈವೇ ಅಥಾರಿಟಿ ಅವ್ರನ್ನ ಭೇಟಿ ಮಾಡಿದ್ದೆ. ಅವರು ಸೆಂಟರಿಂದ 50 ಅಡಿ ಆ ಕಡೆ 50 ಅಡಿ ಈ ಕಡೆ ಹೋಗುತ್ತೆ ಅಂದರು. ಬಟ್ ನಾನು ಅಷ್ಟು ಹೋಗೋಕ್ಕೆ ಆಗಲ್ಲ ಅಂತ ಹೇಳಿದ್ದೀನಿ. ಬಟ್ ಆದರೂ ನ್ಯಾಷನಲ್ ಹೈವೇ ಅಥಾರಿಟಿ ಸೆಂಟ್ರಲ್ ಗೌರ್ಮೆಂಟ್ ರೂಲು, ಸ್ಟೇಟ್ ಗೌರ್ಮೆಂಟ್ಗಾಗಲಿ ನನಗಾಗಲಿ ಏನೂ ಅಥಾರಿಟಿ ಇರಲ್ಲ. ಬಟ್ ಅದ್ರ ಜೊತೆ ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿ ವ್ಯಾಪಾರಸ್ಥರ ಹಿತಾಸಕ್ತಿನೂ ಕಾಪಾಡಬೇಕು. ಆ ಕಾರಣಕ್ಕೆ ಏನಾದರೂ ಅದು ರೋಡ್ ಹೋದರೆ ಯಾವ ಥರ ಹಿತಾಸಕ್ತಿ ಕಾಪಾಡ್ಬೋದು, ಅವ್ರಿಗೇನು ಆ ಕಡೆ ಒಂದು 60 ಅಂಗಡಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆ ಕಡೆ ಬಿಲ್ಡಿಂಗ್ ಹಿಂದ್ಗಡೆ 5x5 ಸೊ ಇಲ್ಲಿರೋರ್ನೆಲ್ಲ ಅಲ್ಲಿ ಶಿಫ್ಟ್ ಮಾಡ್ಬೋದಾ, ಯಾವ ಥರ ಮಾಡ್ಬೋದು. ಬಟ್ ಯಾರಿಗೂ ಹರ್ಟ್ ಆಗ್ದಂಗೆ ತೀರ್ಮಾನ ತೊಗೊಂಡು ಅವ್ರನ್ನ ಗೌರವದಿಂದ ನಡೆಸ್ಕೊತೀವಿ. ಮತ್ತು ಚೆನ್ನೈ ಪಾರ್ಕ್ ಅವ್ರನ್ನೂ ಮಾತಾಡ್ತಿದ್ದೀವಿ ಅದೇನಿದೆ ಅಂತ. ಬಟ್ ನಾನಂತೂ ಬೀದಿ ಬದಿ ವ್ಯಾಪಾರಿಗಳ ಪರ, ಮೊದಲು ಅವ್ರಿಗೆ ಪ್ರಾಮುಖ್ಯತೆ ಕೊಡ್ತೀನಿ. ಮತ್ತು ಈ ಮೊದಲಿನ ಶಾಸಕರು ಸುಂಕ ಕಟ್ತಿದ್ರು ಅಂತ ಕೇಳಲ್ಪಟ್ಟೆ. ಅದು ಒಳ್ಳೆಯ ಕೆಲಸನೇ, ಅದು ಒಳ್ಳೇದು, ಯಾರು ಮಾಡಿದ್ರು ಒಳ್ಳೆಯದೇ. ಅದು ನಾನು ಮುಂದುವರಿಸ್ತೀನಿ. ಅದು ಸುಂಕ ಎಷ್ಟು ಬರುತ್ತೋ ವರ್ಷಕ್ಕೆ ಅಷ್ಟು ಸುಂಕ, ಅದು 30 ಲಕ್ಷ ಆಗ್ಬೋದು, 60 ಲಕ್ಷ ಆಗ್ಬೋದು, ಇಲ್ಲ 14 ಲಕ್ಷ ಆಗ್ಬೋದು, ನನಗೆ ಗೊತ್ತಿಲ್ಲ. ಎಷ್ಟು ಬಂದರೂ ಅದನ್ನು ನಾನೇ ಕಟ್ಕೊಂಡು ಹೋಗ್ತೀನಿ. ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಹೊರೆ ಆಗಕ್ಕೆ ಬಿಡಲ್ಲ. ಸರ್, ಈಗ ಬೀದಿ ವ್ಯಾಪಾರಿಗಳು ನಮ್ಮ ಹತ್ರ ಏನು ಸಮಸ್ಯೆ ಹೇಳ್ಕೊಂಡು? ಸರ್ ಅದೇ ಅವ್ರಿಗೊಂದು ಆತಂಕ ಇದೆ. ಇದೇನಾದರೂ ರೋಡು ನಾವು ಒಂದು 30 ವರ್ಷದಿಂದ ಇಲ್ಲಿ ಮಾಡ್ತಿದ್ದೀವಿ, ಈಗ ಸಡನ್ನಾಗಿ ರಸ್ತೆಗೆ ಏನಾದರೂ ಹೋದರೆ ಏನು ಮಾಡೋದು? ನಾನು ಹೇಳಿದ್ದೀನಿ ಸರ್, ನನ್ನ ಕಂಟ್ರೋಲಿಗೆ ಬರಲ್ಲ. ಈಗ ನಾನು ಹೇಳಿದ್ದೀನಲ್ಲ, ಗಂಗಮ್ಗುಡಿ ಬಜಾರ್ ರಸ್ತೆ ನಾನು ಯಾವುದೇ ಕಾರಣಕ್ಕೆ ಟಚ್ ಮಾಡಲ್ಲ, ಮಾಡೋಕ್ಕೂ ಬಿಡಲ್ಲ. ಯಾಕೆಂದರೆ ಅದು ನಮ್ಮ ಲಿಮಿಟಲ್ಲಿದೆ, ರಾಜ್ಯ ಸರ್ಕಾರದಲ್ಲಿದೆ, MLA ಪವರ್ ಇದೆ, ನಾನು ಅದನ್ನು ಕಾಪಾಡ್ತೀನಿ. ಬಟ್ ಇದು ನ್ಯಾಷನಲ್ ಹೈವೇ ಅಥಾರಿಟಿಯಲ್ಲಿದೆ, ಅಂದರೆ ನಮ್ಮ ಇಂಟರ್ಫಿಯರೆನ್ಸ್ ಇರಲ್ಲ. ಸೊ ನನ್ನ ಇಂಟರ್ಫಿಯರೆನ್ಸ್ ಖಂಡಿತವಾಗೂ ನನ್ನ ರೋಲ್ ಇರುತ್ತೆ ಅಂದರೆ ನಾನು ಪ್ರಯತ್ನ ಪಡ್ತೀನಿ ಎಷ್ಟಾದರೆ ಅಷ್ಟು ಇದು ಮಾಡೋಕ್ಕೆ. ಸೊ ಎಕ್ಸ್ಪ್ಯಾಂಡ್ ಆದಾಗ ಹೆಂಗೆ ಅವ್ರ ಹಿತಾಸಕ್ತಿ ಕಾಪಾಡ್ಬೋದು, ಒಂದು ವಿಷನ್ ಇರೋ ಲೀಡ್ರಾಗಿ ಬಂದಿದ್ದೀನಿ ನಾನು. ಸಡನ್ನಾಗಿ ಡೆಮಾಲಿಷ್ ಆಗಿದ ತಕ್ಷಣ ನಮಗೆ ಗೊತ್ತಿಲ್ಲ, ಕೋರ್ಟ್ ಆರ್ಡರ್ ಇದೆ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗೋ MLA ನಾನಲ್ಲ. ಸರ್, ಈಗ ಖಾಸಗಿ ಬಸ್ ನಿಲ್ದಾಣ ನಿರ್ವಹಣೆಯಿಂದ ಕೊರತೆ ಇದೆ, ತುಂಬ ಹಾಳಾಗಿರ್ತಕ್ಕಂಥದ್ದು, ಭಾಳಷ್ಟು ಡ್ಯಾಮೇಜ್ ಕೂಡ ಆಗಿದೆ. ಇಲ್ಲ ನೋಡಿ, ರೆವಿನ್ಯೂನ ಹೆಂಗೆಲ್ಲ ಜನ್ರೇಟ್ ಮಾಡ್ಬೋದು ನಗರಸಭೆಗೆ ಅಂತ ನಾನು ಕೌಂಟ್ ಮಾಡೋಕ್ಕೆ ಹೇಳಿದ್ದೀನಿ. ನಮ್ಮ ಹುಡುಗ ಬಂದು ನನಗೆ ಹೇಳ್ದ, 114 ಬೈಕು ಆ ಕಡೆ ಈ ಕಡೆ ಪಾರ್ಕ್ ಮಾಡಿದ್ದಾರೆ. ಸಿಂಪಲ್, ಈಗ ಒಂದು ಬೈಕಿಗೆ 5 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಇದೆ. ಸಪೋಸ್ ಅವ್ರು 5 ರೂಪಾಯಿ ಕೊಟ್ಟು ಕರೆಕ್ಟಾಗಿ ಆ ಕಡೆ ಇದರಲ್ಲಿ ಪಾರ್ಕ್ ಮಾಡಿದ್ರೆ 500 ರೂಪಾಯಿ ನಗರಸಭೆಗೆ ಲಾಭ ಬರೋದು. ಸಿಂಪಲ್ ಡಿಸಿಪ್ಲಿನ್ ಇದೆಲ್ಲ. ಆ ಬೈಕವನಿಗೂ 5 ರೂಪಾಯಿ ಏನು ದೊಡ್ಡ ಲೆಕ್ಕ ಅಲ್ಲ. ಈಗ ನೀವು ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಎಲ್ಲಂದ್ರೆ ಅಲ್ಲಿ ಬೈಕ್ ಪಾರ್ಕ್ ಮಾಡ್ತೀರಾ? ಕೆಳಗಡೆ ಹೋಗಿ ಬೈಕ್ ಬಿಡಲ್ವಾ? ಬೆಂಗಳೂರಲ್ಲಿ ಎಲ್ಲಂದ್ರೆ ಅಲ್ಲಿ ಪಾರ್ಕ್ ಮಾಡ್ತೀರಾ? ಯಾಕೆ? ಅಲ್ಲೂ ನಾವೇ ತಾನೆ. ಅಲ್ಲಿ ಭಯ ಇದೆ, ಟ್ರಾಫಿಕ್ ಅವ್ರು ಗಾಡಿ ಎತ್ಕೊಂಡು ಹೋಗ್ತಾರೆ ಅನ್ನೋ ಭಯ ಇದೆ, ಫೈನ್ ಹಾಕ್ತಾರೆ ಅನ್ನೋ ಭಯ ಇದೆ. ಆವಾಗ ಪಾರ್ಕಿಂಗ್ ಎಷ್ಟೇ ದೂರ ಇದ್ದರೂ ಹೋಗಿ ಪಾರ್ಕಿಂಗ್ ಹಾಕಿ 5-10 ರೂಪಾಯಿ ಕಟ್ಟು ಬರ್ತಾರೆ. ಬಟ್ ನಮ್ಮಲ್ಲ ಭಯ ಇಲ್ಲ ಜನಕ್ಕೆ. ಅದಕ್ಕೆ ಸಿಕ್ಕಿದ ಕಡೆ ಸರಿ ಇಲ್ಲಿ ಪಾರ್ಕ್ ಮಾಡೋರಿಗೆ ಅಲ್ಲಿ ಹೋಗ್ಬಿಟ್ಟು ಒಂದು 2 ನಿಮಿಷ ಪಾರ್ಕ್ ಮಾಡಿ ಬರೋದು ಕಷ್ಟನಾ? ಸೊ ಆ ಕಾರಣಕ್ಕೆ ನಾನು ತರ್ತೀನಿ, ಡಿಸಿಪ್ಲಿನ್ ತರೋದು ನನಗೆ ಗೊತ್ತು. ಟ್ರಾಫಿಕ್ ಅವ್ರನ್ನ ಮಾತಾಡ್ತೀನಿ. ಇವರೆಲ್ಲರೂ ಅಲ್ಲಿ ಪಾರ್ಕ್ ಮಾಡಿದಾಗ ನಮಗೆ ನಗರಸಭೆಗೆ ರೆವಿನ್ಯೂ ಬರುತ್ತೆ. ಆ ದುಡ್ಡನ್ನು ಮತ್ತೆ ಇದೇ ಬೀದಿ ಬದಿ ವ್ಯಾಪಾರಿಗಳ ವೆಲ್ಫೇರ್ಗೆ ಬಳಸೋಣ ಬಿಡಿ. ಸೊ ಅದೊಂದು ಗಮನಿಸಿದೆ. ಇವೆಲ್ಲ ಚಿಕ್ಕ ವಿಚಾರಗಳೇ. ಕಟ್ಟಡ ನಿರ್ವಹಣೆ ಸಮಸ್ಯೆ ಆಗಿದೆ ಅಂತ, ಡ್ಯಾಮೇಜ್ ಕೂಡ ತುಂಬ ಕಡೆ ಗ್ಲಾಸಸ್ ಎಲ್ಲ ಹೊಡೆದಾಕಿ, ಶೌಚಾಲಯ ತುಂಬ ಸರ್ ಇವೆಲ್ಲ ನೋಡಿ, ಇದೆಲ್ಲ ಜನಸಾಮಾನ್ಯರ ಹಿತಾಸಕ್ತಿ ಕಾಪಾಡಬೇಕು. ಈಗ ನಾನು ಇನ್ನೂ ಅಧ್ಯಯನ ಮಾಡಬೇಕು. ನಾನು ಗಮನಿಸ್ತೇನೆ ಸರ್, ಎಲ್ಲ ಕಂಟ್ರೋಲ್ ಮಾಡ್ತೀನಿ. ವ್ಯಾಪಾರಿಗಳು ಕರೆದು ನಾನು ಎಲ್ರಿಗೂ ಹೇಳ್ತೀನಿ. ವಿಲ್ ಸ್ಲೋಲಿ ನಾನೀಗ ಅರ್ಥ ಮಾಡ್ಕೊತಾ ಇದ್ದೀನಿ ವಾಟ್ ಎಕ್ಸಾಕ್ಟ್ಲಿ ಇದರ ಹೆಂಗಿದೆ, ಕಾನೂನಾತ್ಮಕವಾಗಿ ಕೆಲವು ಲಿಟಿಗೇಷನಲ್ಲಿದೆ ಅಂತ. ಇದಕ್ಕೆ ನಾನು ಇಂಟರ್ಫಿಯರ್ ಆಗೋಕ್ಕಾಗಲ್ಲ. ಬಟ್ ನಾನಂತೂ ಬೀದಿ ಬದಿ ವ್ಯಾಪಾರಿಗಳ ಪರಾನೇ. ಸರ್, ಈಗ ಚಿಕ್ಕಬಳ್ಳಾಪುರದಲ್ಲಿ ಟ್ರಾಫಿಕ್ ಅನ್ನೋ ರೂಲ್ಸೇ ಇಲ್ಲ, ಯಾರೂ ಅದನ್ನು ಇರ್ತಾದಿಟ್ಟಿ ವೆಹಿಕಲ್ಸ್ ನಿಲ್ಲಿಸೋದು, ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇಲ್ಲ ಸರ್, ನಾನು ತರ್ತೀನಿ ನೋಡಿ, ಸ್ಲೋಲಿ. ಇಟ್ ಟೇಕ್ಸ್ ಅ ಟೈಮ್. ಸ್ಟಡಿ ಮಾಡ್ತಿದ್ದೀನಿ. ನಮಗಿನ್ನ ಟ್ರಾಫಿಕ್ಗೆ 15 ಜನ ಮ್ಯಾನ್ ಪವರ್ ಬೇಕು. ನಾನು ಮಾನ್ಯ ಪರಮೇಶ್ವರ್ ಸಾಹೇಬರಿಗೆ ಮನವಿ ಸಲ್ಲಿಸಿದ್ದೀನಿ. ಅವ್ರು ಬರ್ತಾರೆ. ಬಂದಿದ್ದ ತಕ್ಷಣ ತುಂಬ ಡಿಸಿಪ್ಲಿನ್. ಈಗ ನೋಡಿ, ಫ್ಲೆಕ್ಸ್ ಫ್ರೀ ಕಲ್ಚರ್ ಮಾಡಿದ್ದೀನಿ, ಅದೊಂದು ಒಳ್ಳೆ ಬೆಳವಣಿಗೆ. ಜೂನಿಯರ್ ಕಾಲೇಜ್ನ ಟೈಟ್ ಮಾಡಿದ್ದೀನಿ. ಇವತ್ತು ಮುನ್ಸಿಪಲ್ ಕಾಲೇಜ್ನ ಅದನ್ನು ಸ್ಟ್ರಿಕ್ಟ್ ಮಾಡ್ತೀನಿ. ಅವ್ರಿಗಿನ್ನ ID ಕಾರ್ಡ್ಸ್ ಇಲ್ಲ. ಈಗ ID ಕಾರ್ಡ್ಸ್ ತಂದು ಔಟರ್ಸ್ನೆಲ್ಲ ಇದು ಮಾಡ್ತೀನಿ. ಎಲ್ಲರ ಜೊತೆ ಮೊದಲು ಶಾಲಾ ಕಾಲೇಜು ಅವರ ಸೇಫ್ಟಿ, ನಂತರ ಬಸ್ ಸ್ಟ್ಯಾಂಡು ಒಂದೊಂದಾಗೆ ತೊಗೊಂಬರ್ತಿದ್ದೀನಿ. ಬಟ್ ಎಲ್ಲದರಲ್ಲೂ ಡಿಸಿಪ್ಲಿನ್ ಏನಿಲ್ಲ ಸರ್. ಒಬ್ಬ ಇಂಡಿವಿಜುವಲ್ ವ್ಯಕ್ತಿಗೆ ಡಿಸಿಪ್ಲಿನ್ ಇರುತ್ತೆ. ವ್ಯವಸ್ಥೆ ಹಂಗಿದೆ. ಒಂದು 10 ಜನ ಅಲ್ಲಿ ಬಿಡ್ತಿದ್ದಾರೆ ಅಂದರೆ ಗಾಡಿ ಬಿಟ್ಟು ಹೋಗ್ಬಿಡ್ತಾರೆ. ಯಾರೂ ಅಲ್ಲಿ ಆಗ್ತಿಲ್ಲ ಅಂದರೆ ಅವರು ಹಾಕಲ್ಲ. ಈಗ ಶಿಡ್ಲಘಟ್ಟ ಸರ್ಕಲ್ದೇ ತೊಗೊಳ್ಳಿ, ಇಲ್ಲಿ ಸಿಗ್ನಲ್ ಲೈಟ್ ಬಿಟ್ಟರೆ ಹಂಗೋಗಿ ಯೂಟರ್ನ್ ತೊಗೊಂಬರ್ತಾರೆ.
ಎತ್ತೊಂದು 2 ದಿನ ಒಳಗೆ ಕೂರಿಸಿದ್ರೆ ಅವ್ನು ತಿರುಗಿಸ್ಲಿ ನೋಡೋಣ, ಧೈರ್ಯ ಇದ್ದರೆ ತಿರುಗಿಸ್ಲಿ. ಒಂದು ಧೈರ್ಯ, ಪೊಲೀಸರಿಗೆ ಧೈರ್ಯ ತುಂಬಬೇಕು ಅನ್ನೋದು ಧೈರ್ಯ ಪೊಲೀಸರಿಗೆ ಇದೆ ಸರ್, ವ್ಯವಸ್ಥೆ ಬಿಟ್ಟಿಲ್ಲ. ನಾನು ಬಿಡ್ತೀನಿ ಅವ್ರಿಗೆ. ನಾವು ಯಾವುದಕ್ಕೂ ಅಂಜಲ್ಲ, ಯಾವ ಇನ್ಫ್ಲೂಯೆನ್ಸ್ಗೂ ನಾವು ಇದು ಮಾಡಲ್ಲ. ರೂಲ್ ಈಸ್ ರೂಲ್, ಕಾನೂನು ಕಾನೂನೇ, ಅದು ಯಾರು ಮಾಡಿದ್ರು ನಾನು ಹೇಳೋದು. ಅದರಲ್ಲಿ ಇಂಜರಿ ಅಲ್ಲ, ಬಟ್ ಅದನ್ನು ಫಾಲೋ ಮಾಡಬೇಕು. ನಾವು ಬದಲಾವಣೆ ತರ್ಬೋದು. ನಾನು ಒಂದೊಂದೇ ಕ್ರಮ ತೊಗೊತಾ ಇದ್ದೀನಿ ಸರ್. ಈಗ ಜೂನಿಯರ್ ಕಾಲೇಜ್ ವ್ಯವಸ್ಥೆ ಆಯಿತು, ಈಗ ಸೆಂಟ್ ಜೋಸೆಫಲ್ಲಿ ಟ್ರಾಫಿಕ್ ಜಾಮ್ನ ಕಡಿಮೆ ಮಾಡೋ ಪ್ರಯತ್ನ ಪಟ್ಟಿದ್ದೀನಿ. ಎಲ್ಲರ ಹಿತಾಸಕ್ತಿನೂ ಕಾಪಾಡ್ತೀನಿ. ಸೇಫ್ಟಿ ಬರೀ ನಮ್ಮ ಸರ್ಕಾರಿ ಶಾಲೆ ಮಕ್ಕಳದೇ ಅಲ್ಲ, ಖಾಸಗಿ ಶಾಲೆ ಮಕ್ಕಳದು ಕೂಡ, ಅವರೆಲ್ಲರ ಸೇಫ್ಟಿ ಜವಾಬ್ದಾರಿ ನಂದು ಸರ್. ಸರ್, ಈಗ ಚಿಕ್ಕಬಳ್ಳಾಪುರದಲ್ಲಿ ನೀವು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರ ಕಾನ್ಸೆಪ್ಟ್ ಶುರು ಆಗಿದ್ದು ಹೇಗೆ ಸರ್? ಇದು ನಾನು ಗಮನಿಸ್ತಿದ್ದೆ ಸರ್. ನೋಡಿ, ನಿಮ್ಗೊಂದು ಸಿಂಪಲ್ ಲಾಜಿಕ್ ಹೇಳ್ತೀನಿ. ಡೈಲಿ ಒಂದು MLA ಎಷ್ಟು ಜನ ಭೇಟಿ ಮಾಡ್ಬೋದು ಸರ್? ಮ್ಯಾಕ್ಸಿಮಮ್ 10 ಜನ ಭೇಟಿ ಮಾಡ್ಬೋದು. 10 ಜನ ಹೋಗಿ ಮನವಿ ಸಲ್ಲಿಸ್ತಾರೆ. ಒಂದು 5 ಜನರ ಕಷ್ಟ ಸಾಲ್ವ್ ಆಗ್ಬೋದು. ಅಂದರೆ 10 ದಿನಕ್ಕೆ ಎಷ್ಟು ಜನ? 100 ಜನ ಭೇಟಿ ಆಗ್ಬೋದು. ತಿಂಗಳಿಗೆ ಎಷ್ಟು ಜನ? 3000 ಜನ ಭೇಟಿ ಆಗ್ಬೋದು. ಅಷ್ಟೇ ಅಲ್ವಾ? 3000ನೂ ಕಷ್ಟ. ಅದರಲ್ಲಿ ಶಾಸಕರು 10-15 ದಿನ ಅವೈಲೇಬಲ್ ಇರಲ್ಲ. ಸೆಷನ್ ಅಂತಾರೆ, ಟ್ರಿಪ್ ಅಂತಾರೆ, ಹೋಗ್ತಾರೆ. ಮ್ಯಾಕ್ಸಿಮಮ್ 5 ವರ್ಷಕ್ಕೂ ಒಬ್ಬ ಶಾಸಕರು 15ರಿಂದ 20,000 ಜನರ ಕಷ್ಟ ಅಷ್ಟೇ ಕೇಳೋಕ್ಕಾಗೋದು. ನೀವು ಕೂತು ಯೋಚನೆ ಮಾಡಿ ನೋಡಿ. ಹಂಗಾದರೆ 2,12,000 ಜನದಲ್ಲಿ ಒಬ್ಬ ಶಾಸಕರು 15,000 ಜನ ಕಷ್ಟ ಮಾತ್ರ ಕೇಳೋಕ್ಕಾದರೆ ಇನ್ನು 1,80,000 ಜನ ಏನು ಮಾಡ್ತೀರಾ? ಈಗ ನಿಮ್ಮ ಏರಿಯಾದಲ್ಲಿ ಒಂದು ಸಮಸ್ಯೆ ಇದೆ, ನೀವು ಕೆಲಸಕ್ಕೆ ಹೋಗ್ತೀರಾ, ನೀವು ಲೆಟರ್ ಬರ್ಕೊಂಡು 10:30ಗೆ MLA ಹತ್ರ ಬಂದು ನೀವು ಕಂಪ್ಲೇಂಟ್ ಕೊಡೋ ಅಷ್ಟು ಟೈಮ್ ನಿಮಗಿರಲ್ಲ. ಆ ಕಾರಣಕ್ಕೆ ನಾನೊಂದು ವೆಬ್ಸೈಟ್ ಓಪನ್ ಮಾಡ್ತಿದ್ದೀನಿ, ಮೊಬೈಲ್ ಆ್ಯಪ್ ಲಾಂಚ್ ಮಾಡ್ತಾ ಇದ್ದೀನಿ. ನೀವು ಬಸ್ಸಲ್ಲಿ ಕೂತ್ಕೊಂಡು ನಿಮ್ಗೆ ಅನಿಸುತ್ತೆ ಅಪ್ಪ ನಮ್ಮ ಏರಿಯಾದಲ್ಲಿ ಚರಂಡಿ ಸಮಸ್ಯೆ ಇದೆ ಅಂತ, ನೀವು ಗೂಗಲ್ಗೆ ಹೋಗ್ಬಿಟ್ಟು ಪ್ರದೀಪ್ ಈಶ್ವರ್ MLA ಅಂತ ಟೈಪ್ ಮಾಡಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಹೆಸರು, ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ವಾರ್ಡ್ ಹೆಸರು, ಅದೊಂದು 2 ಪಿಕ್ಚರ್ ಅಪ್ಲೋಡ್ ಮಾಡಿಬಿಟ್ರೆ ನಂದೊಂದು 20 ಜನ ಡೆಡಿಕೇಟೆಡ್ ಟೀಮು ನನ್ನ ಆಫೀಸಲ್ಲಿ ಕೂತಿರ್ತಾರೆ. ಅವ್ರು ಪ್ರಿಂಟೌಟ್ ತೊಗೊಂಡು ನನ್ನ ಗಮನಕ್ಕೆ ತಂದು ಇಮಿಡಿಯೇಟಾಗಿ 48 ಅವರ್ಸಲ್ಲಿ ನಿಮಗೆ ಕಾಲ್ ಮಾಡಿ, ಸರ್ ನೀವೊಂದು ಸಮಸ್ಯೆ ಹೇಳಿದರೆ ನಮಗೆ ಅದನ್ನು ಸಾಲ್ವ್ ಮಾಡಿದ್ದೀವಿ. ಯಾವಾಗಿಂದ ಶುರು ಆಗುತ್ತೆ ಸರ್? ನಾನೀಗ ಟೀಮ್ನ ಮಾತಾಡ್ತಿದ್ದೀನಿ. ವೆಬ್ಸೈಟ್ ಡೆವಲಪ್ ಮಾಡೋಕ್ಕೆಲ್ಲ ಒಂದು 20 ಡೇಸ್ ಬೇಕು ಸರ್. ಮತ್ತು ಅದು ಪ್ರೋಸ್ ಆ್ಯಂಡ್ ಕನ್ಸಿಗೆ ಸ್ಟಾರ್ಟ್ ಮಾಡೋದಲ್ಲ, ಅದನ್ನು ಎಫೆಕ್ಟಿವ್ಗೆ ನಾನು ಹೈರ್ ಮಾಡ್ತಿದ್ದೀನಿ. ಒಂದು 20 ಜನ ಟೆಲಿಕಾಲರ್ಸ್ನ, ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ಒಂದು ತಿಂಗಳು ಆಗ್ಬೋದು ಸರ್. ಅದು ನೀವೇನಿಲ್ಲ, ನೀವು ಕೂತಿದ್ದ ಕಡೆನೇ ನಿಮ್ಮ ಸಮಸ್ಯೆ ನೀವು ಅಪ್ಡೇಟ್ ಮಾಡಿಬಿಟ್ಟು ಹೇಳಿದ್ರೆ ನಾನು ನಿಮ್ಮ ಹಾಗೆ ಅಂತ ಈ ಸಮಸ್ಯೆ ಹೇಳ್ಕೊಂಡವ್ರದೆಲ್ಲ ಪರಿಹಾರ ಮಾಡೋಕ್ಕಾಗಲ್ಲ. ಈಗ ನೀವೇನೋ ಒಂದು ಸಮಸ್ಯೆ ಹೇಳಿದ್ರೆ ನಾನು ನೋಡ್ತೀನಿ, ಲೀಗಲ್ ಎರಡಲ್ಲಿದ್ದರೆ ನಾನು ಕಾರಣ ಆದರೂ ಹೇಳ್ತೀನಿ ನಿಮಗೆ. ಸರ್ ನೋಡಿ, ನೀವು ಹೇಳಿರೋ ಸಮಸ್ಯೆಗೆ ಕಾನೂನಾತ್ಮಕ ಸಮಸ್ಯೆ ಇದೆ, ಇದನ್ನು ಬಗೆಹರಿಸೋಕ್ಕಾಗ್ತಿಲ್ಲ, ಕ್ಷಮೆ ಇರಲಿ ಅಂತ ನಿಮ್ಮ ಸಾರಿ ಕೇಳ್ತೀನಿ. ಈಗ ನೀವು ಸಮಸ್ಯೆ ಹೇಳ್ದವ್ರದೆಲ್ಲ ಸಾಲ್ವ್ ಮಾಡೋಕ್ಕಾಗಲ್ವೇ? ಅಟ್ಲೀಸ್ಟ್ ಹೇಳ್ಬೋದಲ್ಲ ಯಾಕೆ ಸಾಲ್ವ್ ಆಗ್ತಿಲ್ಲ ಅಂತ. ನಾನು ಸ್ಪಂದಿಸ್ತೀನಿ, ಅದಂತೂ ತುಂಬ ಎಫೆಕ್ಟಿವ್ ಆಗಿ ಮಾಡ್ತೀನಿ. ಇದೊಂದು ಮಾದರಿ ಆಗುತ್ತೆ ನನ್ನ ಕ್ಷೇತ್ರ ಆ ವಿಚಾರದಲ್ಲಿ. ಅಲ್ಲಿ ಯಾವುದೊಂದು ಅಂಗಡಿ ಹತ್ರ ನೀವು ಮಾತಾಡ್ತಿರ್ಬೇಕು, ಒಂದು ಚಿಕ್ಕ ಹುಡುಗ ಪ್ರದೀಪ್ ಈಶ್ವರ್ ಅಂತ ಕೂಗ್ದ, ಅವನಿಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ವಾಟ್ ಇಸ್ ದ ಮೀನಿಂಗ್ MLA ಅಂತ. ಆದರೆ ಚಿಕ್ಕ ಮಕ್ಕಳಿಗೆ ನೀವು ಭೇಟಿ ಆಗಬೇಕು, ಯಾವಾಗ ಪ್ಲಾನ್ ಮಾಡ್ತೀವಿ? ಇಲ್ಲ, ಅವ್ರನ್ನ ಭೇಟಿ ಆಗ್ತೀನಿ ಸರ್. ಮಕ್ಕಳನ್ನ ಒಂದು ರೂಪಿಸ್ಬೇಕು ಸರ್. ಒಂದು ಆ ಸ್ಟೇಟ್ ಹೆಸರು ನನಗೆ ಗೊತ್ತಿಲ್ಲ. ಒಂದು ಹಳ್ಳಿಯಲ್ಲಿ ಪ್ರತಿ ಮನೆಗೂ ಒಬ್ಬ IAS ಆಫೀಸರ್ ಇದ್ದಾರೆ. ಪ್ರತಿ ಮನೆಗೂ. ಇದೊಂದು ಇತಿಹಾಸ, ವರ್ಲ್ಡ್ ರೆಕಾರ್ಡ್ ಇದೆ. ಪ್ರತಿ ಮನೆಯಿಂದ ಒಂದು IAS ಟಾಪರ್ ಇದ್ದಾನಂತೆ ಆ ಊರಲ್ಲಿ. ಒಂದು 100-120 ಜನ ಇದ್ದಾರೆ IAS ಟಾಪರ್ಸ್ ಪ್ರತಿ ಮನೆಗೆ. ಹೆಂಗಾಯ್ತು ಇದು? ಒಂದು 4 ಜನ ಪಾಸಾಗಿರ್ತಾರೆ, ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಇನ್ನೊಂದು 4 ಜನ ಪಾಸಾಗಿರ್ತಾರೆ. ಸೊ ಈ ಲೀಗಸಿನ ನಾವು ಸೆಟ್ ಮಾಡಬೇಕು. ಅಂದರೆ ನಮ್ಮ ಏರಿಯಾ ಹುಡುಗ IAS ಆದ ಅಂದರೆ ಅಲ್ಲೊಂದು 20 ಜನ IASಗೆ ಓದ್ತಾರೆ. ನಮ್ಮ ಏರಿಯಾ ಹುಡುಗ ಮೆಡಿಕಲಲ್ಲಿ ಟಾಪರ್ ಆದ ಅಂದರೆ ಇನ್ನೊಂದು 20 ಜನ ಮೆಡಿಕಲ್ ಎಂಟ್ರೆನ್ಸ್ ಕಟ್ತಾರೆ. ಈಗ ಹೆಂಗೆ ವೆರಿ ಸಿಂಪಲ್ ಸರ್. ನೀವು ದ್ರಾಕ್ಷಿ ಬೆಳೆ ಹಾಕಿದ್ರಿ, ನಿಮ್ಗೊಂದು 20 ಲಕ್ಷ ಲಾಭ ಬಂತು. ನೆಕ್ಸ್ಟ್ ನೋಡಿ, ಪಕ್ಕದಲ್ಲಿರೋರೆಲ್ಲ ದ್ರಾಕ್ಷಿ ಹಾಕ್ಬಿಡ್ತಾರೆ. ನೀವೊಂದು ಬೆಳೆ ಹಾಕಿ ಲಾಸ್ ಆಯಿತು, ಪಕ್ಕದಲ್ಲಿ ಯಾರೂ ಆ ಬೆಳೆ ಹಾಕಲ್ಲ. ಅಂದರೆ ಒಬ್ಬ ಯಾರಾದರೂ ಸಕ್ಸಸ್ ಆದರೆ ಅವನಿಂದ ಇನ್ಸ್ಪೈರ್ ಆಗ್ತಾರೆ. ಇದನ್ನು ನಾವು ತರಬೇಕು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಇವೆಲ್ಲ ಎಮೋಷ್ನಲ್ ಫ್ಯಾಕ್ಟರ್ಸು ಸಾಧ್ಯ ಇದೆ ಕೂಡ. ಇದು ಮಾಡ್ತೀನಿ, ನನ್ನ ಜನತೆ ವಿಶ್ವಾಸ ಉಳಿಸ್ಕೊತೀನಿ ಸರ್. ನಾನು 5 ವರ್ಷವೂ ಹಿಂಗೆ ಇರ್ತೀನಿ, ಸಮಸ್ಯೆ ಬಗೆಹರಿಸ್ತೀನಿ, ಎಲ್ಲರ ಕಷ್ಟ ಕೇಳ್ತೀನಿ. ಚುನಾವಣೆ ಬರುತ್ತೆ ಹೋಗುತ್ತೆ, ಅಧಿಕಾರ ರಾಜರ ಮಹಾರಾಜರಿಗೆ ಶಾಶ್ವತ ಅಲ್ಲ ಸರ್. ಇದು ಸುಧಾಕರ್ಗೂ ಶಾಶ್ವತ ಅಲ್ಲ, ಪ್ರದೀಪ್ ಈಶ್ವರ್ಗೂ ಶಾಶ್ವತ ಅಲ್ಲ. ಅವಕಾಶ ಸಿಕ್ಕಿದಾಗ ಎಷ್ಟು ಜನಕ್ಕೆ ಒಳ್ಳೇದು ಮಾಡ್ತೀವಿ ಅನ್ನೋದೇ ಮುಖ್ಯ.